ಹಾಯ್ ಫ್ರೆಂಡ್ಸ್, ನೋಡಿ ನಾವು ಹ್ಯಾಂಡ್ಸ್ ಕಟ್ ಮಾಡೋ ಸಾರಿ, ಹ್ಯಾಂಡ್ಸು ಮತ್ತು ನಾವು ಇಲ್ಲಿ ಜಾಯಿಂಟ್ ಮಾಡೋ ಸಾರಿ ಇವೆರಡು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಂತಂದರೆ ಆರ್ಮ್ ಲೂಸ್ ಇರುತ್ತಲ್ಲ, ಆರ್ಮ್ ಲೂಸಲ್ಲಿ ನಾವು ಇಲ್ಲಿಂದ ಆರ್ಮ್ ಲೂಸ್ ತಗೊಳ್ತೀವಲ್ಲ ನಾವು ಬ್ಲೌಸಲ್ಲಿ ಅಳತೆ ಮಾಡೋ ಸಾರಿ, ಆವಾಗ ಇಲ್ಲಿ ನಾವು ಸೆಕೆಂಡ್ ಲೈನ್ ಆರ್ಮ್ ಹ್ಯಾಂಡ್ ಡೌನ್ ಅನ್ನೋದು ಕೊಟ್ಬಿಟ್ಟು ಇಲ್ಲಿ 1 ಇಂಚ್ ಮೈನಸ್ ಮಾಡಿರಿ ಅಂತ ಹೇಳ್ತೀನಲ್ಲ. ಇದು ಬಂದುಬಿಟ್ಟು ಸಪೋಸ್ ಇದು ಒಂದು 8 ಇಂಚ್ ಐತೆ ಅಂತ ಅಂದ್ಕೊಳ್ರಿ. ಇದು ಬಂದುಬಿಟ್ಟು ನಾವು ಈ ಹ್ಯಾಂಡ್ ಲೂಸ್ ಅನ್ನೋದು 7 ಇಂಚ್ ಅನ್ನೋದು ಕೊಡಬೇಕು ನಾವು. ಆವಾಗ ಇದು ಯಾವ ರೀತಿ ನಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ, ಈ ರೀತಿ ಕಟ್ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿರಿ. ಇದು ಬಂದುಬಿಟ್ಟು ನಾನು ಇದು ಫ್ರಂಟ್ ಪಾರ್ಟ್ಗೋಸ್ಕರ ಮಾರ್ಕ್ ಮಾಡಿದ್ದೀನಿ ನೋಡಿರಿ. ಇಲ್ಲಿ ಶೋಲ್ಡರ್ ಇದೈತಲ್ಲ ನೋಡಿರಿ, ಇಲ್ಲಿ ನಾವೊಂದು ಹೊಲಿಗೆ ಹಾಕ್ಕೊಂತೀವಲ್ಲ, ಹೊಲಿಗೆ ಹಾಕ್ಕೊಂಡ್ಮೇಲೆ ನಾವು ಈ ರೀತಿ ಅಟ್ಯಾಚ್ ಮಾಡ್ತೀವಿ ನೋಡಿರಿ. ಇದು ಕೂಡ ಹಿಗ್ಗಬಾರ್ದು, ಇದು ಕೂಡ ಹಿಗ್ಗಬಾರ್ದು ಹೊಲಿಯೋ ಸಾರಿ. ಆವಾಗ ಇದು ಕರೆಕ್ಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿರಿ. ಇಲ್ಲಿ ಒಂದು ಲೈನ್ ಹಾಕಿದ್ದೀನಲ್ಲ, ಈ ಲೈನಿಂದ ನೋಡಿರಿ ಈ ರೀತಿ ತಗೊಂಡು ಹೋಗ್ತಾಯಿದ್ದೀನಿ. ಅಸಲು ಯಾವುದೋ ನಾವು ಹಿಗ್ಗಕ್ಕೆ ಹೋಗಬಾರ್ದು. ಹಿಂಗೆ ಹಿಗ್ದಾಗ ಕೂಡ ನಾವು ಒಂದೊಂದು ಸಲ ಬ್ಲೌಸ್ ಅನ್ನೋದು ನೋಡಿರಿ, ಈ ಲೈನು ಕರೆಕ್ಟಾಗಿ ನೋಡಿರಿ ಎಷ್ಟು ನೀಟಾಗಿ ನಮಗೆ ಮ್ಯಾಚ್ ಅನ್ನೋದು ಆಗ್ತಾಯಿದೆ ನೋಡಿರಿ. ಇವಾಗ ಈಗ ಸ್ಟ್ರೈಟಾಗಿ ಅನ್ನೋದು ಬರುತ್ತೆ ನಮಗೆ. ಈ ರೀತಿ ನಾವು ಕಟಿಂಗ್ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿರಿ ಈ ರೀತಿ ಕಟಿಂಗ್. ವಿಡಿಯೋದಲ್ಲಿದೆ, ಲಾಂಗ್ ವಿಡಿಯೋದಲ್ಲಿ ನೋಡಿರಿ.